ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರವಿಕುಮಾರ್ ಅವರೇ, ಈಗ ಅಮೆರಿಕ ಒಪ್ಪಂದ ಆಯಿತು, ಯುರೋಪಿನ ಜೊತೆಗಿನ ಒಂದು ಒಪ್ಪಂದಗಳಾಗ್ತಾ ಇದೆ, ಅಮೆರಿಕ ಒಪ್ಪಂದಕ್ಕೆ ಸೈನ್ ಬಿದ್ದಿಲ್ಲ. ಈ ಒಂದು ವಿಚಾರ ಏನೋ ಚಿನ್ನ ಬೆಳ್ಳಿ ಪಾತಾಳಕ್ಕೆ ಹೋಗ್ಬಿಡುತ್ತೆ ಅಂತ ಇತ್ತು. ಬಟ್ ಚಿನ್ನ ಬೆಳ್ಳಿ ಅಥವಾ ರುಪಿ ಎಂದಿಗೂ ಡಸ್ಟ್ಬಿನ್ ನೋಡೋದಂಥ 3 ವಸ್ತುಗಳಿದ್ರೆ ಈ 3ನೇ. ಚಿನ್ನನೂ ಡಸ್ಟ್ಬಿನ್ ನೋಡಲ್ಲ, ಬೆಳ್ಳಿನೂ ನೋಡಲ್ಲ, ಅಥವಾ ನಮ್ಮ ರುಪಿ ನೋಟುಗಳನ್ನು ಕೂಡ ನಾವು ಯಾರು ಡಸ್ಟ್ಬಿನ್ಗೆ ಹಾಕಲ್ಲ. ಸೊ ಇರಲಿ, ಆದಮೇಲೆ ಇದು ಚೇತರಿಕೆ ಹಾದಿಲಿದೆ ಅಂತ ಕೇಳ್ತಾ ಇದ್ದೀವಿ. ಚಿನ್ನ ಅಥವಾ ಬೆಳ್ಳಿ ಇವತ್ತಿನ ಮಾರ್ಕೆಟ್ ಹೇಗಾಗ್ತಾ ಇದೆ, ಯಾವ ರೀತಿಯಲ್ಲಿ ಆಗಬಹುದು ಇನ್ ಫ್ಯೂಚರ್ ಅಂತ ಹೇಳಿ. ಯಾಕೆಂದರೆ ನೀವು ಓವರ್ ದ ಇಯರ್ಸ್ ಈ ಥರದ್ದು ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ವಿಚಾರಗಳಲ್ಲಿ, ನಿಫ್ಟಿ ವಿಚಾರದಲ್ಲಿ ಮಾರುಕಟ್ಟೆ ಏರಿಳಿತ ಅನೇಕ ನೋಡಿರ್ತೀರ. ಬಟ್ ನೀವು ಪ್ಯೂರ್ಲಿ ಈ ಥರದೊಂದು ವ್ಯಾಪಾರಿಯಾಗಿರೋ ಕಾರಣದಿಂದಾಗಿ ನಿಮ್ಮೆಲ್ಲರಿಗಿಂತ ಚೆನ್ನಾಗಿ ಜನಗಳ ಮೈಂಡು, ಜನಗಳ ಭಾವನೆ, ವ್ಯಾಪಾರದಲ್ಲಿ ಆಗ್ತಕ್ಕಂಥ ಏರುಪೇರುಗಳು, ಇಯರ್ ಆನ್ ಇಯರ್, ವೈ ಅದೆಲ್ಲ ಗಮನಿಸಿರ್ತೀರಿ ನೀವು ಅಂತ ಹೇಳಿ. ಸೊ ಅದು ಹೇಗಾಗ್ತಿದೆ ಈಗ? ಸರ್, ಈಗ ಸದ್ಯಕ್ಕೆ ಎಲ್ಲರಿಗೂ ಗೊತ್ತಿದ್ದಂಗೆ ಕಳೆದ 1 ವರ್ಷದಲ್ಲಿ ಚಿನ್ನ ಬೆಳ್ಳಿ ಬಹಳನೇ ಏರಿಕೆ ಆಗಿದೆ. ಓಕೆ, ಅದು ಹಲವಾರು ಕಾರಣಗಳಿಂದ ಆಗಿದೆ. ಬಟ್ ನಾನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಿನ್ನ ಮತ್ತೆ ಬೆಳ್ಳಿ, ಚಿನ್ನ ಎಸ್ಪೆಷಲಿ ಆಪತ್ತಿನ ಸಂಪತ್ತು ಅಂತ ಹೇಳ್ತೀವಿ. ಅದು ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ. ಎವ್ರಿ ಕಂಟ್ರೀಸ್ ಎಕನಾಮಿ ಇಸ್ ರಿಲೈಯಿಂಗ್ ಆನ್ ಗೋಲ್ಡ್ ಹೋಲ್ಡಿಂಗ್. ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಇದೊಂದು ಸರ್ಜ್ ಆಯಿತು, ಮತ್ತೆ ಈಗ ಕರೆಕ್ಷನ್ ಕೂಡ ಆಯಿತು. ಹೋದ ವಾರ ಎಲ್ಲರಿಗೂ ನೋಡಿದಾಗೆ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಆ ಪ್ರಾಫಿಟ್ ಬುಕ್ಕಿಂಗ್ ಮಾಡಾದ್ಮೇಲೆ ಮತ್ತೆ ಏನು ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಮತ್ತೆ ಪ್ರಾಫಿಟ್ ಬರಲೇಬೇಕಲ್ಲ. ಪ್ರಾಫಿಟ್ ತಗೊಂಡ್ಬಿಟ್ಟಿದ್ರೆ ಸುಮ್ಮನೆ ಅಂತ ಕೂತ್ಕೊಳ್ಳಿ, ಮತ್ತೆ ಇನ್ವೆಸ್ಟ್ ಮಾಡ್ತೀನಿ ನಾನು. ಇದು ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಆಗಿರೋದ್ರಿಂದ ಈ ಏರುಪೇರು ಸಹಜ, ಓಕೆ, ಇದ್ದೇ ಇರುತ್ತೆ. ಬಟ್ ಸ್ಪೆಕ್ಯುಲೇಟಿವ್ ಏನೇ ಹೇಳಿದ್ರು ನೀವು, ಆ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಅನ್ನೋ ಒಂದು ವಿಚಾರಕ್ಕೂ ಕೂಡ ಆ ಸ್ಪೆಕ್ಯುಲೇಷನ್ಸ್ ಏನೇನು, ಅದರ ವ್ಯಾಲ್ಯೂ ಏನು, ಅದರ ವೆಯ್ಟೇಜ್ ಏನು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಅದು ಗಾಳಿ ಸುದ್ದಿನೇ ಆಗಲಿ, ಎಮೋಷನಲ್ ಡಿಸಿಷನ್ಸೇ ಆಗಲಿ, ಸರ್ಕಾರಗಳ ಕಡೆಯಿಂದನೋ ಅಮೆರಿಕ ಕಡೆಯಿಂದನೋ ದೇಶದ ಕಡೆಯಿಂದ ಏನೋ ಬರಬೇಕಾಗತ್ತಲ್ಲ. ಆ ಸ್ಪೆಕ್ಯುಲೇಷನ್ಸ್ಗೆ ನಿಜವಲ್ಲ ವೇಟೇಜ್ ಉಳ್ಕೊಂಡಿದ್ಯಾ, ಬರಿ ಊಹಾಪೋಹದ ಮೇಲೆ ನಡೀತಾ ಇದೆಯಾ? ಇಲ್ಲ, ಸ್ಪೆಕ್ಯುಲೇಷನ್ಸ್ ಬಹಳ ಫ್ಯಾಕ್ಟರ್ಸ್ ಮೇಲೆ ಆಧಾರ ಪಟ್ಟಿದೆ. ಜಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್, ನಮಗೆ ಗೊತ್ತಿದ್ದಂಗೆ ಈ ವಾರ್ಸ್ ಆಗಲಿ, ಇನ್ನೊಂದು ಟ್ಯಾರಿಫ್ ಆಗಲಿ, ಇನ್ನೊಂದು ಡಿಸಿಷನ್ ಆಗಲಿ, ಪ್ರತಿಯೊಂದು ಡಿಸಿಷನ್ ಕೂಡ ಏರ್ಪೇರ್ ಆಗೇ ಆಗತ್ತೆ. ಅಂಡ್ ಈ ಗೋಲ್ಡ್ ಮೇಲೆ ಎಲ್ಲ ಸ್ಪೆಕ್ಯುಲೇಟರ್ಸ್ ಅದ್ರ ಮೇಲೆ ಸ್ಪೆಕ್ಯುಲೇಟ್ ಮಾಡ್ತಾರೆ. ಇವತ್ತು ಇಷ್ಟ ಆಗತ್ತೆ, ನಾಳೆ ಇಷ್ಟ ಆಗತ್ತೆ. ಇವತ್ತು ಟ್ರಂಪ್ ಈ ಡಿಸಿಷನ್ ತಗೊಂತಾರೆ, ನಾಳೆ ಯುರೋಪಲ್ಲಿ ಈ ಡಿಸಿಷನ್ ತಗೊಂತಾರೆ. ಆ ಡಿಸಿಷನ್ ತಗೊಂಡ್ರೆ ನಮ್ಮ ಮೇಲೆ ಏನು ಆಧಾರ ಪಡುತ್ತೆ? ಓಕೆ. ಸೊ ಆ ರೀತಿ ಸಟ್ಟ ಮಾರ್ಕೆಟ್ ಇದ್ದಾಗ ಏನಾಗತ್ತೆ, ಒಂದು ಈಗ ನೀವೇ ನೋಡಿದ್ರಿ, ಮೊನ್ನೆ ಟ್ಯಾರಿಫ್ ಇದಾಗಿದ್ದ ತಕ್ಷಣನೇ ಸೆನ್ಸೆಕ್ಸ್ ಬಿದ್ದೋಯ್ತು. ಓಕೆ. ಮತ್ತೆ ಈಗ ಗೇನ್ ಆಯ್ತು. ಏನಕ್ಕೆ ಬಿದ್ದೋಯ್ತು? ಬಿಕಾಸ್ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿಂದ ವಿಡ್ರಾ ಮಾಡಿದ್ರು, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಹೋಯ್ತು, ಚಿನ್ನದ ಕಡೆ ಹೋಯ್ತು. ಈಗ ಮತ್ತೆ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ಅದೇ ರೀತಿ ಈ ತರ ಜಗ್ಲಿಂಗ್ ನಡೀತಾನೆ ಇರುತ್ತೆ. ದಿಸ್ ಇಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಚಿನ್ನ ಬೆಳ್ಳಿ ಮೊತ್ತ ಕಡಿಮೆ ಆಗೋದಿಲ್ಲ. ಬಟ್ ಈಗ ಒಬ್ರು ಕೇಳ್ತಾರೆ, ರವಿಕುಮಾರ್ ಅವರೇ, ನಾವು ನಿಮ್ ಟಿವಿ ನೋಡ್ತಾ ಇದೀವಿ, ಈಗ ನಮ್ಗೆ ಹೇಳಿಬಿಡಿ, ಗ್ರಾಮ್ ಚಿನ್ನ 10,000 ರೂಪಾಯಿ ಆಗುತ್ತಾ, ಗ್ರಾಮ್ ಚಿನ್ನ 12,000 ಆಗುತ್ತಾ, ಗ್ರಾಮ್ ಚಿನ್ನ 9,000 ಆಗುತ್ತಾ, ಹೇಳಿಬಿಡಿ ಅಂತ ಸ್ಟ್ರೈಟ್ ಅವೇ ಕೇಳುವಂತಹ ಗ್ರಾಹಕರಿಗೆ ಏನಿರಬಹುದು ಉತ್ತರ ಅಂತ ಹೇಳಿ, ಓವರ್ ದ ಇಯರ್ಸ್ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿ. ಸರ್, ಲಾಂಗ್ ಟರ್ಮ್ ಅಲ್ಲಿ ಯಾವತ್ತು ಗೊತ್ತಾಗ್ಲಿಲ್ಲ ಅಷ್ಟೇ. ಫೈನ್. ಲಾಂಗ್ ಟರ್ಮ್ ಅಲ್ಲಿ ಚಿನ್ನ ಬೆಳ್ಳಿ ಯಾವತ್ತೂ ಕಡಿಮೆ ಆಗಲ್ಲ. ಓಕೆ. ನಮ್ಮ ಮಾರ್ಕೆಟ್ ಮತ್ತೆ ಚಿನ್ನ ಬೆಳ್ಳಿ ಮಾರ್ಕೆಟ್ ಹೇಗೆ ಅಂತ ಈ ಹಾರ್ಟ್ ಲೈನ್ ಅಂತೀವಿ, ಅದೇ ರೀತಿ ಏರುಪೇರು. ಇಫ್ ದೇರ್ ಇಸ್ ನೋ ಲೈಫ್, ಇಟ್ ಇಸ್ ಅ ಸಿಂಗಲ್ ಸ್ಟ್ರೇಟ್ ಲೈನ್. ಕರೆಕ್ಟ್. ಏರುಪೇರು ಇದ್ರೇನೆ ಲೈಫ್ ಇದೆ ಅಂತ. ಸೊ ಇದು ಮುಗಿಲಾರದ ಕತೆ. ಈ ಏರುಪೇರು, ಈ ಸ್ಪೆಕ್ಯುಲೇಷನ್ ಇದ್ದೇ ಇರುತ್ತೆ. ಬಟ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಅದೊಂದು ಡೌಟ್ ಆಗಿದೆ. ಸೊ ನಾನು ಹೇಳೋದೇನಂದ್ರೆ, ಯಾವಾಗಿದ್ರೂ ಚಿನ್ನ ಲಾಂಗ್ ಟರ್ಮ್ ಅಲ್ಲಿ ಖಂಡಿತವಾಗ್ಲೂ ಕಡಿಮೆ ಆಗಲ್ಲ, ಹೆಚ್ಚಿಗೆ ಆಗೇ ಆಗತ್ತೆ. ಓಕೆ, ಫೈನ್. ಕೇಶವ್ ಸರ್, ಈ ಚಿನ್ನ ಮತ್ತು ಬೆಳ್ಳಿಯನ್ನ ಯಾವುದೇ ದೇಶ, ಬಲಾಢ್ಯ ದೇಶ, ಅದು ಅಮೆರಿಕ ಆದರೂ ಆಗಲಿ, ಯುರೋಪಿಯನ್ ಯೂನಿಯನ್ ಆಗಲಿ, ಚೀನಾ ಆಗಲಿ, ಯಾರೇ ಆಗಲಿ, ಈ ಬೆಲೆಯನ್ನು ಏರಿಸುವುದರಿಂದ ಲಾಭ ಇದೆಯಾ, ಅಥವಾ ಇಳಿಸ್ಬಿಡೋದ್ರಿಂದ ಅವರ ದೇಶದ ಚಿನ್ನದ ಸಂಗ್ರಹದ ಬೆಲೆನೇ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಲಾಭ ಇದೆಯಾ? ಇದು ಆ ತರದ್ರಲ್ಲಿ ನಾನು ಯೋಚನೆ ಮಾಡಲ್ಲ. ಯಾಕೆಂದ್ರೆ ನಿಮ್ಗೆ ರಿಸರ್ವ್ಸ್ ನ ಎಲ್ಲಿ ಇಡಬೇಕು ಅಂತ ಬಂದಾಗ ಸಹಜವಾಗಿ ಕೇಂದ್ರ ಬ್ಯಾಂಕ್ ಈ ಒಂದು ಏನು ನಾವು ಡಿಡಾಲರೈಸೇಷನ್ ಆಗ್ತಾ ಇದೆ, ಈಗ ದೇಶಗಳು ಎಚ್ಚೆತ್ಕೋತಾ ಇದಾವೆ, ಡಿಡಾಲರೈಸೇಷನ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಸಹಜವಾಗಿ ಅದನ್ನ ಬಂಗಾರದ ಮೇಲೆ ಹಾಕೋಣ, ಅವಾಗ ನಮ್ಗೆ ಒಂದು ಪೋರ್ಟ್ಫೋಲಿಯೋ ಕೂಡ ಸರಿ ಹೋಗುತ್ತೆ ಅಂತ ಕಾರಣಕ್ಕಾಗಿ ನೀವು ಕಳೆದ 3 ವರ್ಷದಿಂದ ನೋಡ್ತಾ ಇದೀವಿ ನಾವು ಹತ್ತತ್ರ 1,000 ಟನ್ ಇರುವ ಕೇಂದ್ರ ಬ್ಯಾಂಕ್ಗಳು, ಭಾರತ ಚೈನಾ ಸೇರಿದಂತೆ ಎಲ್ಲವೂ ಕೊಂಡ್ಕೊಳ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ನನಗನ್ಸೋದು ಏನಂದ್ರೆ, ಈ ತರದ ಕರೆಕ್ಷನ್ಸ್ ಇಂದ
ಏನಾದ್ರೂ ಇನ್ನ ಮೇಜರ್ ಚೇಂಜಸ್ ಇಲ್ಲ ಅಂದ್ರೆ 1,50,000 to 1,60,000 ಸ್ಟೆಬಿಲಿಟಿ ಸಿಗ್ಬೋದು. ಇಲ್ಲ ಮತ್ತೆ ಈ ತರದ್ ಏನಾದ್ರೂ ಏರುಪೇರಾಗಿ ಇಲ್ಲ ಯಾವ್ದಾದ್ರು ದೇಶಗಳ ಮಧ್ಯೆ ಯುದ್ಧ ಅಥವಾ ಮತ್ತಿನ್ನೇನಾದ್ರೂ ಒಂದು ಸಂಭವಿಸಿ ಮತ್ತಷ್ಟು ಅನಿಶ್ಚಿತತೆ ಆದ್ರೆ ಸ್ಟೆಬಿಲಿಟಿ ಮತ್ತೆ ಮೇಲಕ್ಕೆ ಹೋಗಿ 1,90,000 to 2 lakhs ಗೆ ಸೆಟ್ಲ್ ಆಗ್ಬೋದು ಅನ್ನುವಂಥದ್ದು ನಾವು ಕಳೆದ ಬಾರಿ ಮಾತಾಡುವಾಗೂ ನಾನು ಆ ಮಾತನ್ನ ಹೇಳಿದೆ. ಸೊ ಈಗ ಅಮೆರಿಕ ಜೊತೆಗೆ ಡೀಲ್ ಆಗಿದೆ ಅಂತ ಇನ್ನೂ ಸುದ್ದಿ ಅದು ಏನೋ ಟ್ರಂಪ್ ಮತ್ತೆ ಮೋದಿಜಿ ಅವರು ಹೇಳಿದ್ರಿಂದಲೇ ಒಂದಷ್ಟು ಗೈನು ಆಗ್ತಾ ಇದೆ. ಹಾಗೆ ನಮ್ಮ ಸೆನ್ಸೆಕ್ಸ್ ಮತ್ತೆ ನಿಫ್ಟಿನೂ ಗೈನ್ ಆಗಿದೆ, ರುಪಿನೂ ಗೈನ್ ಆಗಿದೆ. ಸೊ ಇನ್ನಾದ್ರೂ ಏನಾದ್ರು ಕರೆಕ್ಟ್ ಆಗಿ ಬಂದು ಫೈನ್ ಡೀಟೇಲ್ಸ್ ಬಂದು ಅದ್ರಲ್ಲಿ ಡೆವಿಲ್ ಇಲ್ಲ, ಅದ್ರಲ್ಲಿ ಗಾಡ್ ಇದೆ ಅಂತ ನಮಗ್ ಗೊತ್ತಾದ್ರೆ ಮಾರುಕಟ್ಟೆ ಇನ್ನಷ್ಟು ಚೆನ್ನಾಗಾಗತ್ತೆ. ಅವಾಗ ಏನಾಗುತ್ತೆ, ಅವಾಗ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ಸಿಗುತ್ತೆ ಗೋಲ್ಡ್ ಮತ್ತೆ ಸಿಲ್ವರ್ಗೆ. ಇಲ್ಲ ಅದು ಏನೋ ಹಿಂಗೆ ಮಾತುಕತೆ ಆಗ್ತಾನೆ ಇದೆ, ಸರಿ ಹೋಗ್ತಾ ಇಲ್ಲ ಅನ್ನೋದಾದ್ರೆ, ಯಾಕಂದ್ರೆ ಭಾರತ ಸರ್ಕಾರದ ಕಡೆಯಿಂದ ಕ್ಲಿಯರ್ ಆಗಿದೆ ನಾವು ಡೈರಿ ಮತ್ತೆ ಅಗ್ರಿಕಲ್ಚರ್ ನಾವು ಕೊಡಲ್ಲ ಅಂತ. ಸೊ ಅದು ಕ್ಲಿಯರ್ ಆಗಿದೆ. ಈಗ ಏನಾಗಿದೆ, ಇವರು ಟ್ರಂಪ್ ಅವ್ರದ್ದು ಹೇಳಿಕೆಗಳನ್ನ ನಾವು ಸೀರಿಯಸ್ ಆಗಿ ಬ್ರೂಕ್ ರಾಲಿನ್ಸ್ ಅಮೆರಿಕದ ಕೃಷಿ ಕಾರ್ಯದರ್ಶಿ ಸರ್, ಕೃಷಿ ಕಾರ್ಯದರ್ಶಿ ಅವರ ಮಾತು ಹೇಳಿಬಿಟ್ಟಿದ್ದಾರೆ. ನನಗೆ ಅದು ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ತು. ಈಗ ಇಲ್ಲಿ ಮೋದಿ ಅವರು ಹೇಳಿಲ್ಲ, ಭಾರತದ ಕೃಷಿ ಮಂತ್ರಿನೂ ಹೇಳಿಲ್ಲ, ವಾಣಿಜ್ಯ ಮಂತ್ರಿ ಗೋಯಲ್ ಅವರು ಏನೂ ಮಾತಾಡಿಲ್ಲ. ಏನು ಮಾತನಾಡ್ದಿರ್ತಕ್ಕಂಥ ಹೊತ್ತಲ್ಲೇ ಇನ್ನು ಗ್ರಾಮೀಣ ಅಮೆರಿಕದ ಜನರ ಜೀವನ ಅದ್ಭುತವಾಗಲಿದೆ, ಸುವರ್ಣಯುಗವಾಗಲಿದೆ, ಹಣದ ಹೊಳೆ ಬಂದು ಅಮೆರಿಕದ ಹಳ್ಳಿಗಳಲ್ಲಿ ಹರಿಯಲಿದೆ ಅಂತ ಹೇಳಿ ಆ ಮನುಷ್ಯ ಮಾತಾಡ್ಬಿಟ್ಟಿರೋದು ಸರ್. ಯಾವುದ್ರ ಆಧಾರದ ಮೇಲೆ? ಕೃಷಿ ಮತ್ತು ಹೈನು ಪದಾರ್ಥಗಳಿದೆಯಲ್ಲ ಅದೆಲ್ಲ ತಂದು ಭಾರತದಲ್ಲಿ ನಾವು ಸುರಿದು ಬಿಡ್ತೀವಿ, ಇನ್ನು ನಿಮ್ ಬಾಳ್ ಬೆಳಕಾಯ್ತು ಅಂತ ಮಾತಾಡ್ತಾ ಇದ್ದಾರಲ್ಲ. ಹೌ ಫಾರ್ ಇಟ್ ಇಸ್ ಟ್ರೂ ಅಂತ ಹೇಳಿ ಅಲ್ಲಿ ಏನಂದ್ರೆ ಒಂದು ಇದನ್ನ ಕ್ರಿಯೇಟ್ ಮಾಡೋದು, ಒಂದು ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋದು. ನಮ್ಮ ಮನಸ್ಸಲ್ಲಿ ಇದಿದೆ, ಈಗ ನಾವು ಒಪ್ಕೊಂಡಿದೀವಿ ನೋಡಿ 18% ಕಡಿಮೆ ನಾವು ಮಾಡ್ತೀವಿ ಅಂದ ತಕ್ಷಣ ನಿಮ್ಗೆ ಎಷ್ಟೊಂದು ಗೈನ್ ಆಗ್ತಾ ಇದೆ, ನಿಮ್ಮ ಇವ್ರಿಗೂ ರಫ್ತುದಾರರಿಗೆ ಇದು ಅನುಕೂಲ ಆಗುತ್ತೆ, ನಮ್ಗೆ ಇದನ್ನ ಮಾಡ್ಕೊಡಿ ಅಂತ ಇನ್ನೊಂದ್ ತರ ಪ್ರೆಷರ್. ಒಂದ್ ವೇಳೆ ಇದನ್ನ ಒಪ್ಪಿದ್ರೆ ನಾವು ಅವಾಗ್ಲೇ ನಮ್ಗೆ ಇಷ್ಟೊಂದು ಟ್ಯಾರಿಫ್ ಹಾಕುವಂತ ಪ್ರಶ್ನೆ ಬರ್ತಿರ್ಲಿಲ್ಲ. ಅದನ್ನ ಒಪ್ಪದೇ ಇದ್ದದ್ದಕ್ಕೇನೆ ಈ ಟ್ಯಾರಿಫ್ ಅನ್ನ ಹಾಕಿದ್ದು. ಅವತ್ತೊಪ್ಪದ ಭಾರತ ಇವತ್ತೊಪ್ಪುತ್ತೆ ಅಂತ ನನಗಂತೂ ಅನ್ಸಲ್ಲ. ಬಟ್ ಏನು ಅಂದ್ರೆ ಇನ್ನೊಂದು ನೋಡಿ, ಯಾಕಂದ್ರೆ ಇವ್ರ ಮಾತನ್ನ ಯಾಕೆ ಒಪ್ಪಕ್ಕಾಗಲ್ಲ ಅಂದ್ರೆ ಇವ್ರು ಬಂದ ತಕ್ಷಣ ಒಂದು ಸ್ವಲ್ಪ ದಿನಕ್ಕೆ ಹೇಳ್ತಾರೆ, ಇಲ್ಲ ನಾನು ಬರೋಕ್ ಮುಂಚೆ ಅಮೆರಿಕ ಡೆಡ್ ಎಕಾನಮಿ ಆಗಿತ್ತು ಅಂತ. ಆಮೇಲೆ ಭಾರತವನ್ನು ನಾವ್ ಒಪ್ಲಿಲ್ಲ, ಭಾರತದ ಬಗ್ಗೆನೂ ಅದೇ ಪದವನ್ನ ಬಳಸಿದ್ರು. ಆದ್ರೆ ಇಂತ ಪದೇ ಪದೇ ಚೇಂಜ್ ಮಾಡುವ, ಈಗ ಅವ್ರಿಗೆ ಗೊತ್ತಿದೆ ಈಗ ಟ್ರೇಡ್ ಡೀಲ್ ಆಗಿದೆ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಸೊ ಈಗ ಆದ್ಮೇಲೆ ವೇಟ್ ಮಾಡ್ಬೇಕು, ಏನ್ ಆಗ್ತಾ ಇದೆ, ಅದು ಏನ್ ಬರ್ತಾ ಇದೆ ಡಾಕ್ಯುಮೆಂಟ್, ಸಿಗ್ನೇಚರ್ ಇಲ್ಲ ಅವಾಗ ಆಯ್ತು, ಯಾವ್ದಕ್ಕೆ ಒಪ್ಕೊಂಡ್ವಿ ಅಲ್ಲಿವರೆಗೂ ಸುಮ್ಮನೆ ಇರ್ಬೇಕು. ಆದ್ರೆ ಇವರು ಒಂದು ಸ್ಟ್ರಾಟಜಿಕಲ್ ಆಗಿ ನಮ್ಮ ಮನಸ್ಸಲ್ಲಿ ಇದಿದೆ ಅಂತ ಜಗತ್ ಜಾಹೀರ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ರೀಸನ್ ಇದೆ, ಟ್ರಂಪ್ ಪಾಪ್ಯುಲಾರಿಟಿ ರೇಟಿಂಗ್ಸ್ ಅಮೆರಿಕದಲ್ಲಿ ಡಿಪ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಏನಾಗಿದೆ, ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ನೀವು ಮೊನ್ನೆ ಅವ್ರದ್ದು ಹಾಕೇಶ್ ನಾವು ಮಾತಾಡಿದ್ವಿ ಅವತ್ತು, ಅವ್ರನ್ನ ಯಾಕೆ ನಾವು ಸೆಂಟ್ರಲ್ ಬ್ಯಾಂಕ್ ಅಲ್ಲಿನ ಫೆಡರಲ್ ರಿಸರ್ವ್ ಸಿಸ್ಟಮ್ಗೆ ಅವ್ರನ್ನ ನೇಮಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು ಅಂತಂದ್ರೆ, ಒಂದೇನು ಅಂತಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅದರದ ಇಂಪ್ಯಾಕ್ಟ್ ಅಲ್ಲಿನ ಜನಕ್ಕೆ ತಟ್ತಾ ಇದೆ. ನೀವು ಟ್ಯಾರಿಫ್ ಅಂತೀರಿ ಸರಿ, ರಫ್ತಿಲಿ ಮಾಡಿದಾಗ ಬೆಲೆಗಳನ್ನ ಸಹಜವಾಗಿ ಅಲ್ಲಿ ಜಾಸ್ತಿ ಆಗತ್ತೆ. ಅವುಗಳದ್ದು ನಮ್ಮ ಮೇಲೆ ಮಾತ್ರನೇ ಹಾಕಿಲ್ವಲ್ಲ, ಇವ್ರು ಎಲ್ಲಾ ದೇಶಗಳ ಮೇಲೂ ಹಾಕೊಂಡು ಕೂತಿದ್ದಾರೆ. ಎಲ್ಲಾ ದೇಶಗಳು ಸರಕುಗಳು ಮೊದಲು ಸಿಗೋದಕ್ಕಿಂತ ಜಾಸ್ತಿ ಅಮೆರಿಕದಲ್ಲಿ ಹಾಕಿಶ್ ವರ್ಸಸ್ ಡೋವ್ ಅಂತ ಸರ್, ಹಾಕಿಶ್ ವರ್ಸಸ್ ಡೋವ್ ಅಂತ ಅವರು ಹಾಕಿಶ್ ವರ್ಸಸ್ ಡೋವ್ ಅಂತ ಹೇಳಿ ಅವರು ಡಾಲರ್ ಬೆಲೆ ಜಾಸ್ತಿ ಆಗ್ಲಿ, ಜಾಸ್ತಿ ಉತ್ಪಾದನೆ ಮಾಡ್ರಪ್ಪ ಅಂದ್ರೆ ಅದು ಡೋವ್ ಅಂತ ಹೇಳಿ. ಅಲ್ಲ, ಹಾಕೇಶ್ ಅಂದ್ರೆ ಯಾವಾಗ ನಾವು ಮಾನಿಟರಿ ಪಾಲಿಸಿನ, ಹಣಕಾಸಿನ ಪಾಲಿಸಿಯನ್ನ ನಾವು ಫುಲ್ ಟೈಟನ್ ಮಾಡ್ತೀವಿ. ಟೈಟನ್ ಮಾಡಿದ್ರೆ ಹಣದ ಸರಬರಾಜನ್ನ ನಾವು ತುಂಬಾ ಬಿಗಿಯಾಗಿ ಹಿಡಿದು ನಾವು ಹಣದುಬ್ಬರವನ್ನ ನಿಯಂತ್ರಿಸ್ತೀವಿ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಮಾಡ್ತೀವಿ ನಾವು ಅಂದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲ ನಾವು ನಮ್ಗೆ ಗ್ರೋತ್ ಇಂಪಾರ್ಟೆಂಟ್, ಸ್ವಲ್ಪ ಮಟ್ಟಿಗೆ ಗ್ರೋತ್ ಇರ್ಬೇಕು ಅಂದ್ರೆ, ನಿಮ್ಗೆ ಗ್ರೋತ್ ಜಾಸ್ತಿ ಆಗ್ಬೇಕು ಅಂದ್ರೆ ಇನ್ಫ್ಲೇಷನ್ ಸ್ವಲ್ಪ ತಡ್ಕೋಬೇಕು ಅನ್ನೋಂತ ಮನೋಭಾವ. ಅದಕ್ಕಾಗಿ ಇವ್ರು ಯಾಕೆ ತಂದ್ರು ಅದನ್ನ? ಸೊ ಅದು ರೀಸನ್ ಅಲ್ಲಿ ಅಂದ್ರೆ, ನೀವು ನಾವಿಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಮತ್ತೆ ನನ್ನ ಪಾಪ್ಯುಲಾರಿಟಿ, ಅವರದ್ದು ಪಾಪ್ಯುಲಾರಿಟಿ ರೇಟಿಂಗ್ಸ್ ಡಿಪ್ ಆಗ್ತಾ ಇದೆ. ಫಸ್ಟ್ ಟೈಮ್ ತುಂಬಾ ಲೋ ಆಗಿದೆ ಅಂತ ನಮ್ಮ ಪತ್ರಿಕೆಗಳಲ್ಲಿ, ನಿಮ್ಮ ಮಾಧ್ಯಮದಲ್ಲಿ ನೋಡಿದೀವಿ. ಸೊ ಈ ತರದ ರೀಸನ್ ಇಂದ ಏನ್ ಮಾಡ್ತಾ ಇದ್ದಾರೆ ಅವರು, ಇಲ್ಲ ನಾವು ಭಾರತದ, ಯಾಕಂದ್ರೆ ನಮ್ಮ ಮಾರುಕಟ್ಟೆಯನ್ನ ವಿಶ್ವದ ಯಾವುದೇ ರಾಷ್ಟ್ರ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಸೊ ಆ ತರದ ಒಂದು 141 ಕೋಟಿ ಜನದ ಮಾರುಕಟ್ಟೆ ನಮ್ದು. ಮತ್ತೆ ಭಾರತ
ಅಗಾಧವಾಗಿ ಬೆಳೀತಾ ಇದೆ. Okay. ಎಮರ್ಜಿಂಗ್ ಎಕಾನಮಿ, ಈಗ ಎಮರ್ಜಿಂಗ್ ಎಕಾನಮಿನಲ್ಲಿ ನಾವೇ ನಂಬರ್ 1 ಆ ತರದಲ್ಲಿ ಗ್ರೋತ್ ರೇಟ್ ಗೆ ನೀವು ಲೆಕ್ಕ ಹಾಕಿದ್ರೆ. ಮತ್ತೆ ನಾಗಾಲೋಟ ನೋಡಿ, ಇನ್ನ ಸ್ವಲ್ಪ ದಿನಕ್ಕೆ ಇನ್ನೊಂದು ಈ ವರ್ಷದ ಅಂತ್ಯಕ್ಕೆ ಇಲ್ಲ ಮುಂದಿನ ವರ್ಷದ ಆರಂಭಕ್ಕೆ ನಾವು 5 ಟ್ರಿಲಿಯನ್ ಆರ್ಥಿಕತೆ ಆಗ್ತಿದೀವಿ, $5 ಟ್ರಿಲಿಯನ್ ಆರ್ಥಿಕತೆ ಆಗ್ತಾ ಇದೀವಿ. ಸೊ ಈ ತರದ್ದು ಎಲ್ಲ ಇದ್ದಾಗ ನಾವ್ ಯಾರು ನಮ್ಮನ್ನ ನೆಗ್ಲೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಅಮೆರಿಕ ಯಾಕೆ ನೆಗ್ಲೆಕ್ಟ್ ಮಾಡಕ್ ಆಗ್ತಿಲ್ಲ, ಒಂದು ನಾವು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಂಡಿರೋದು, ಮತ್ತೆ ಏನು ಅಂದ್ರೆ ಚೈನಾನ ಎದುರಿಸ್ಲಿಕ್ಕೆ ಅವ್ರಿಗೆ ಭಾರತನ ಬಿಟ್ರೆ ಇನ್ನ ಯಾವ ದೇಶದ ಜೊತೆ ಕೈ ಜೋಡಿಸಿದ್ರೂ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿನೇ ಅವರು ಸಹಜವಾಗಿ ಮುಂದೆ ಬಂದಿದ್ದಾರೆ. ಇದೊಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡಕ್ಕೆ ಸುಳ್ಳು ಸುಳ್ಳು ಟ್ವೀಟ್ ಮಾಡ್ತಿರ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಭಾರತ ಸರ್ಕಾರ ಹೇಳೋವರೆಗೂ ಲೆಟ್ ಅಸ್ ವೆಯ್ಟ್. ಫೈನ್ ಫೈನ್ ಫೈನ್